ಸಿಜೆ ರಾಯ್ ಗುಂಡು ಹೊಡೆದುಕೊಂಡ್ರ ಅಥವಾ ಯಾರಾದರೂ ಅವರಿಗೆ ಗುಂಡು ಹಾರಿಸಿದ್ರ? ರಾಯ್ ಸಾವಿನ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಘಟನೆ ನಡೆದಲ್ಲಿ ಸಿಸಿಟಿವಿ ಇಲ್ಲ, ಇದ್ದವರು ಕೇವಲ ಐಟಿ ಅವರು ಮಾತ್ರ. ಒಳಗಡೆ ಏನಾಗಿದೆಯೋ ಅಂತ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕರು. ಬಿಜೆಪಿಯವರು ಎಲೆಕ್ಷನ್ಗೆ 106 ಕೋಟಿ ರೂಪಾಯಿ ದುಡ್ಡು ಕೇಳಿದ್ದಾರೆ. ಅವರು ಹಣ ಕೊಡದಿದ್ದಕ್ಕೆ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಇಂತಹ ಭ್ರಷ್ಟ ಬಿಜೆಪಿಯಿಂದ ನಮ್ಮ ದೇಶ ಅಭಿವೃದ್ಧಿ ಆಗೋದಿಲ್ಲ. ಕೇಂದ್ರದಲ್ಲಿ ಬಿಜೆಪಿ ಇದ್ರೆ ಇದೇ ರೀತಿ ಕಿರುಕುಳ ಮುಂದುವರಿಯುತ್ತೆ. ಸಿಬಿಐಗೆ ಕೊಟ್ಟರೆ ನ್ಯಾಯ ಸಿಗೋದಿಲ್ಲ. ಎಸ್ಐಟಿಯಿಂದ ತನಿಖೆ ಆಗಲಿ. ಕನಕಪುರದಲ್ಲಿ ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ನೀಡಿದ್ದಾರೆ. ಇವತ್ತು ರಾಯ್ ಅವರು ಕನ್ನಡದವರು ಗನ್ ತಗೊಂಡೊಬ್ಬ ವ್ಯಕ್ತಿ ಶೂಟ್ ಮಾಡ್ಕೊಂತಾರೆ ಅಂದ್ರೆ ಇವ್ರು ಯಾವ ರೀತಿ ಟಾರ್ಚರ್ ಕೊಟ್ಟಿರ್ಬೇಕು ಅಂದ್ರೆ ನನಗಿರೋ ಮಾಹಿತಿ, ಕೇರಳಗೆ ಬಿಜೆಪಿಯವರು ದುಡ್ಡು ಕೇಳಿದ್ರಂತೆ, ಇವ್ರು ಕೊಟ್ಟಿಲ್ಲ. ಆ ಕಾರಣಕ್ಕೆ ಏನೋ ರೈಡ್ ಆಗಿದೆ. ಸೊ ಅದೇನಾಯ್ತೇನೋ ಗೊತ್ತಿಲ್ಲ. ನೀವು ಇನ್ನೊಂದು ಗೊತ್ತಿರ್ಬೇಕು, ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿದ್ರ ನಾವ್ ಯಾರಾದ್ರೂ ನೋಡಿದೀವ? ಅವರೇ ಶೂಟ್ ಮಾಡ್ಕೊಂಡ್ರ ಇಲ್ಲ ಶೂಟ್ ಮಾಡಿದ್ರ? ನನಗಿರೋ ಪ್ರಾಥಮಿಕ ಮಾಹಿತಿ, ಎಲ್ರು ಮಾತಾಡ್ತಿರೋದು ಏನೋ ಬಿಜೆಪಿಯವರು ಎಲೆಕ್ಷನ್ಗೆ ಕಾಸು ಕೇಳಿದ್ರಂತೆ 106 ಕೋಟಿ, ಅದನ್ನ ಅವ್ರು ಕೊಟ್ಟಿಲ್ಲ. ಆ ಕಾರಣಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಈ ಭ್ರಷ್ಟ ಬಿಜೆಪಿ, ಈ ಅಸಮರ್ಥ ಬಿಜೆಪಿ, ದೇಶನ ಲೂಟಿ ಮಾಡ್ತಾ ಇರೋ ಬಿಜೆಪಿ, ಇಂಥ ಬಿಜೆಪಿಯವರಿಂದ ನಮ್ಮ ದೇಶ ಅಭಿವೃದ್ಧಿ ಆಗುತ್ತಾ? ಆಗಲ್ಲ. ಇಲ್ಲಿ ನಮ್ಮ ಅಶೋಕ್ ಅಣ್ಣ ಬಾಯ್ ಬಡ್ಕೊಂತಾರೆ, ಸುನೀಲ್ ಅಣ್ಣ ಬಾಯ್ ಬಡ್ಕೊಂತಾರೆ, ನಮ್ಮ ಯತ್ನಾಳ್ ಸಾಹೇಬ್ರು JCB ಮೇಲೆ ಕುತ್ಕೊಂಡು ಬಾಯ್ ಬಡ್ಕೊಂತಾರೆ, ಒಂದು ಮೈಸೂರಲ್ಲಿ ಕುತ್ಕೊಂಡು ಕೋತಿ ಸ್ಪೈಕ್ಸ್ ಹಾಕೊಂಡು ಬಾಯ್ ಬಡ್ಕೊಳ್ಳುತ್ತೆ. ಇವ್ರಿಗೆಲ್ಲ ದೇಶದಲ್ಲಿ ಏನ್ ನಡೀತಿದೆ ಇದ್ರ ಬಗ್ಗೆ ಯಾವನ್ನಾದ್ರೂ ಮಾತಾಡಕ್ ಕೇಳಿ, ಮಾತಾಡಲ್ಲ. ನೀವು ಏನಾದ್ರೂ ಕೇಳಿ, ಯತ್ನಾಳ್ ಅವ್ರು ನೀವು ಏನ್ ಕೇಳಿದ್ರು ಅವ್ರ ಆನ್ಸರ್ ಯಡಿಯೂರಪ್ಪ, ವಿಜೇಂದ್ರ ಬಿಟ್ರೆ ಯಾವತ್ತಾದ್ರೂ ಅಭಿವೃದ್ಧಿ ಪರವಾಗಿ ಮಾತಾಡಿದಾರ? ಇಲ್ಲ. ಯತ್ನಾಳ್ ಸಾಹೇಬ್ರೆ, ಈ ಇನ್ಸಿಡೆಂಟ್ ಬಗ್ಗೆ ನಿಮ್ ರಿಯಾಕ್ಷನ್ ಏನು? ಒಬ್ಬ ಕಾಮನ್ ಮ್ಯಾನು 1000 ಕೋಟಿ ಎಂಪೈರ್ ಕಟ್ಟಿ ನೋಡಿ. ಅವ್ರ ತಮ್ಮ ಅವ್ರದ್ದು ನೆನ್ನೆ ಸ್ಟೇಟ್ಮೆಂಟ್ ನೋಡ್ತಿದ್ದೆ. ಅವ್ರಿಗೆ ಸಾಲ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ, ಕಳೆದ 1 ತಿಂಗಳಿಂದ IT ಬಗ್ಗೆ ಹೇಳ್ತಿದ್ದಾರೆ. ಸೊ ಕಾಮನ್ ಮ್ಯಾನ್ ಯೋಚನೆ ಮಾಡಬೇಕು. ಬಿಜೆಪಿ ಅವ್ರು ಇದ್ರೆ ಇದೇ ಹರಾಸ್ಮೆಂಟ್. ನೀವು 29ಗಾದ್ರೂ ಸೆಂಟ್ರಲ್ ಅಲ್ಲಿ ಬಿಜೆಪಿ ಕಿತ್ತಾಕಿ ನಮ್ ಕಾಂಗ್ರೆಸ್ಗೆ ಅವಕಾಶ ಕೊಡಿ. ಆಲ್ ಟ್ಯಾಕ್ಸ್ ನಾಮ್ಸ್ ನ ನಾರ್ಮಲೈಸ್ ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀನಿ. ಒಂದು ಗಂಭೀರವಾದ ಹೇಳಿದ್ರಿ ಸರ್, ಶೂಟ್ ಮಾಡ್ಕೊಂಡ್ರ ಮಾಡಿದ್ರ ಸರ್, ಈಗ ಮಾಡಿದೀರಾ, ಯಾರು ಮಾಡಿದ್ದು ಅನ್ನೋದು ವೆರಿ ಸಿಂಪಲ್. ಒಳಗಡೆ ನಾವ್ ಯಾರು ಇಲ್ಲ, CC ಕ್ಯಾಮ್ರಾ ಫುಟೇಜ್ ಇಲ್ಲ ಅಲ್ವಾ? ಈಗ ಅವರು ಒಳಗಡೆ ಇದ್ದವ್ರು ಹೇಳಿದ್ರಷ್ಟೇ ತಾನೆ. ಈಗ ಮರ್ಡರ್ ಆದಾಗ 100 ಜನ 100 ಹೇಳ್ತಾರೆ. ಹಂಗಾದ್ರೆ ಕಾಮನ್ ಮ್ಯಾನ್ಗೊಂದು ನ್ಯಾಯ, IT ಅವ್ರಿಗೊಂದು ನ್ಯಾಯನ? ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿದ್ರ ಅಂದ್ರೆ ಯಾರು ಅಂತ ಹೇಳ್ತಿದ್ದೀರಾ ಸರ್ ತಾವು? ಈಗ ಅಲ್ಲಿ ಇದ್ದವ್ರು ಯಾರು? IT ಅವರು. ಈಗ ಅಲ್ಲಿ IT ಅವ್ರು ಇದ್ರಲ್ಲ, ಹಂಗಾದ್ರೆ ಏನ್ ಕ್ಲೀನ್ ಚಿಟ್ ಕೊಟ್ಬಿಡಕ್ಕಾಗುತ್ತೆ? ತನಿಖೆ ಆಗ್ಲಿ, SIT ಕೊಡ್ಲಿ. ನಾವು CBIಗೆಲ್ಲ ಕೊಡಲ್ಲ, ಯಾಕಂದ್ರೆ ಅವ್ರ ಕೈಯಲ್ಲಿದೆ CBI. SIT ತನಿಖೆ ಆಗ್ಲಿ. ನನಗೆ ನಂಬಿಕೆ ಇದೆ ಇದಕ್ಕೇನೋ ಒಂದು ಮೇಜರ್ ಟ್ವಿಸ್ಟ್ ಖಂಡಿತವಾಗೂ ಸಿಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.